Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗಾಯ್ಸ್ ಬನ್ನಿ, ಇವತ್ತಿನ ವ್ಲಾಗ್ ಇನ್ನು ಮನೆಯಲ್ಲೇ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ವಾಕಿಂಗ್ ಹೋಗಿಲ್ಲ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಗೈಸ್. ಏನು ಮಮ್ಮಿ ಓಟ್ಸು ರಾತ್ರಿ ಬೇಡ ಅಂದೆ. ಅದೇ ಎಷ್ಟೊತ್ತಾಗುತ್ತೋ ಪೂಜೆ ಎಲ್ಲ ಮಾಡಿ ತಿನ್ನಕ್ ಅನ್ಕೊಂಡೆ, ಮಾಮೂಲಿ ಆಗೋಯ್ತಲ್ಲ. ಆಲ್ರೆಡಿ ಪೂಜೆ ಎಲ್ಲ ಮಾಡ್ಬಿಟ್ಟವ್ರಂತೆ. 5 ಗಂಟೆಗೆ ಮಾಡ್ಬಿಟ್ವಿ. ಹಾಂ 5 ಗಂಟೆಗೆ. ಹ್ಞೂ ಡಬ್ಬ ಐತೆ ನೋಡಿ, ಲಾಕು ಡಬ್ಬಕ್ಕೆ 5 ಗಂಟೆಗೆ ಮಾಡವ್ರೆ. ನಾನು ಸ್ನಾನ ಎಲ್ಲ ಮಾಡಿದ್ಮೇಲೆ ಜರ್ಮನಿ ಒಳಗಡೆ ಹೋಗೋದು, ಆಮೇಲೆ ತೋರಿಸ್ತೀನಿ ಗೈಸ್. ತೊಡಿರಿ, ನಾವು ಅಮ್ಮ ಅಷ್ಟೊತ್ತಿಗೆ ವಾಟ್ಸ್ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ವಾಕಿಂಗ್ ಹೋಗ್ಬೇಕು. ಫ್ರಿಜ್ಜಾಗೆ ಏನು ಬೇಡವಾ, ತಣ್ಣಗೆ ಚೆನ್ನಾಗಿರುತ್ತೆ ಅಂತ. ರಾತ್ರಿ ತರಿಸ್ತೆ ಎಲ್ಲ ಕೇಳ್ತಾರೆ ಅಂತ ನೋಡಿದ್ರೆ ರಾತ್ರಿ ಬೇಡ ಅಂದು, ನೋಡ್ರಿ ಇವಾಗ ಕೇಳ್ತಾವ್ರೆ. ಹೋಗ್ಬಿಟ್ರಿ, ಇವಾಗ ಇಲ್ಲ ಅಂದಿದ್ದಿದ್ರೆ ನಮ್ಮ ಅಮ್ಮನ ಇವಾಗ ಕೇಳ್ತಾ ಇರಲಿಲ್ಲ. ಇಲ್ಲ, ಕಾಯ್ತಾ ಇದ್ದೀವಿ, ಫೋನ್ ಹಾಕಕ್ಕೆ ನೀನು ಬಂದಿದ್ದು. ಗೈಸ್ ನೋಡ್ರಿ, ನನ್ನ ಗಾಡಿ ಇಲ್ಲೇ ಇಲ್ಲ. ನಾನೆಲ್ಲ ಇಲ್ಲಿಟ್ಟಿರ್ತವೆ ಅನ್ಕೊಂಡೆ, ನೋಡ್ರಿ ಅಲ್ಲೂ ಇಟ್ಟಿಲ್ಲ. ತೊಯ್ತಾ ಯಾವ ಗಾಡಿ ಅಂತ ನಾನು ನೆನೆ ಬೇರೆ ಕಾರಾಗ ಹೋಗ್ಬಿಟ್ಟಿದ್ನ. ಏನಾಯ್ತು ಗಾಡಿ ಅಂತ ನಾನು ಟೆನ್ಷನ್ ಆಗಿದ್ದೀನಿ. ತಿರುಗಿ ನೋಡಿದ್ರೆ ಈ ಪಕ್ಕದಾಗ ಇಲ್ಲಿ ಬಿಟ್ಬಿಟ್ಟವಂತಪ್ಪ ಗಾಡಿ. ಎಲ್ಲ ಇಲ್ಲೇ ನಾನು ಏನಾಗೋದು ಆ ಗಾಡಿಗಳು, ಬೀಗನೂ ಕಾಣಿಸಿಲ್ಲ. ಆಮೇಲೆ ಬೀಗ ಕೊಟ್ಟು ನೋಡ್ರೆ ಗಾಡಿ ಇಲ್ಲವೇ ಅಂತ. ಏನು ಮಾಡೋದು, ಬೆಳಗ್ಗೆ ಸೈಕಾಗ್ಬಿಟ್ಟಿದ್ದೆ. ಗೈಸ್ ಇವಾಗ ಗ್ರೌಂಡಿಗೆ ಬಂದೆ ವಾಕಿಂಗ್ ಮಾಡೋದಕ್ಕೆ. ಇವತ್ತು ಎಕ್ಸಸೈಸ್ ಏನು ಮಾಡಲ್ಲ, ಬರೀ ವಾಕಿಂಗು ಜಾಗಿಂಗ್ ಮಾಡ್ಕೊಂಡು ಹೊಡೋದೆ. ಲೇಟಾಗಿ ಬೇರೆ ಬಂದಿದ್ದೀನಿ, ಪ್ಲಸ್ ಬೇಗ ಬೇರೆ ಆಗ್ಬೇಕು ಕೆಲ್ಸಕ್ಕೆ. ಇವತ್ತು ಹಬ್ಬ, ರಜಾ ಏನಿಲ್ಲ ನಮ್ಗೆ ರಜಾ ಇದ್ದಾಗ ಬಿಸ್ನೆಸ್ ಜಾಸ್ತಿ. ಅದಕ್ಕೆ ನಾನು ಹಬ್ಬ ಇದ್ದಾಗ ಬೇಗ ಹೋಗ್ಬಿಡ್ಬೇಕು ಕೆಲ್ಸಕ್ಕೆ. ಅದಕ್ಕೆ ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ಸಂಜೆ ಬೇಗ ಬರಬೇಕು. ಬೇರೆ ಹುಡುಗರೆಲ್ಲ ಕಾಯ್ತಾ ಇರ್ತಾರಲ್ಲ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದಷ್ಟು ಜನ ಫಟ್ಗಳಿಗೋಸ್ಕರ ಕಾಯ್ತಾ ಇರ್ತೀರ, ಒಂದಷ್ಟು ದಿವಸ ಸಾಯಂಕಾಲ ಬೀಟ್ ಹೊಡೆಯೋಕೆ ಕಾಯ್ತಾ ಇರ್ತೀರ, ಒಂದಷ್ಟು ಜನ ನಂತರ ಊಟ ತಿನ್ನೋಕೆ ಕಾಯ್ತಾ ಇರ್ತೀರ. ಗಾಯ್ಸ್ ಅರ್ಧಂಬರ್ಧ ವಾಕಿಂಗ್ ಮಾಡಿ ಓದ್ತಾ ಇದ್ದೀನಿ. ನಮ್ಮ ಮಗನ ಬೇರೆ ಇದ್ಬಿಟ್ಟವನೆ, ಫೋನ್ ಹಾಕವನೆ. ನನ್ನ ಕರ್ಕೊಂಡೋಗ್ಬೇಕಾಗಿತ್ತು ಅಂತ ಅಳ್ತವನೆ. ಬರ್ರಿ ಹೋಗಿ ಕರ್ಕೊಂಬಂದ್ಬಿಡೋಣ, ಇಲ್ಲ ಅಂದರೆ ಬಿಡಲ್ಲ ಅವನ್ನ. ಗೈಸ್ ಇವಾಗ ಮನೆ ತಗ ಬಂದಿದ್ದೀನಿ ನಾನು. ಮಗ ಆದರೂ ಗೊತ್ತಾ ಇಲ್ಲ, ಕೆಳಗಡೆ ಇಲ್ಲ ನಾನು ಅವಾಜ್ಗಳು ಆಗ್ತಾವನಪ್ಪ. ಎಲ್ಲಿ ನೋಡು, ಎಲ್ದುಮ್ಕಕ್ಕ ಅಲ್ಲೇ ಮೆಟ್ಲತ್ರ. ಯಾಕಪ್ಪ ಬಾಯ್ಲಿ ಬಾ, ಇವಾಗ ನಾನು ಹೋಗ್ಲಾ? ಹೋಗಂಗಿದ್ರೆ ಬೇಗ ಹೋಗು. ಶೂ ಹಾಕೊಂಡೈತೆ ಪಬ್ಬ, ಓಡು ಬೇಗ ಹೋಗು. ಏನು ಮಾಡೋದು ಗೈಸ್, ಈ ಥರ ಅವಳಿಗೆ ಕೊಡ್ತಾನೆ. ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು, ಅದಕ್ಕೆ ಚೆನ್ನಾಗಿ ಓಡಿ ಕ್ಯಾಲರೀಸ್ ಬರ್ನ್ ಮಾಡೋಣ ಅಂದ್ಕೊಂಡ್ರೆ ಇಲ್ಲೇ ನಾನು ನಾರ್ಮಲ್ಗಿಂತ ಜಾಸ್ತಿ ಮಾಡೋಣ ಅಂದರೆ ಇವಾಗ ನೋಡ್ರೆ ನಾರ್ಮಲ್ಗಿಂತ ಕಮ್ಮಿ ಮಾಡೋ ಪರಿಸ್ಥಿತಿ ಬಂದಿದೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇವಾಗ ಮನೆಯಾಗಿರೋಣ ಅಂದರೂ ಬಿಡೋಲ್ಲ, ಅವ್ನು ಹಾಕೊಂಡು ಜಡಿತಾನೆ ನನ್ನ. ಅದಕ್ಕೆ ಹೋಗಿ ಸುಮ್ಮನೆ ಮಾಡ್ಕೊಂಬೋದು. ಆಲ್ರೆಡಿ ಒಂದು 5 ರೌಂಡ್ ಹಾಕಿದ್ದೆ, ಇನ್ನೊಂದು 10 ರೌಂಡು 15 ರೌಂಡ್ ಹಾಕೋಣ ಅಂದ್ಕೊಂಡೆ. ನಾರ್ಮಲಾಗಿ 15 ರೌಂಡ್ ಹಾಕ್ತೀನಿ. ಟೋಟಲ್ ಈ ಸಲ ಇವತ್ತು ಒಂದು 20 ಹಾಕೋಣ ಅಂದ್ಕೊಂಡೆ. ನೋಡಿದ್ರೆ ಇವಾಗ ಒಂದು 5 ಹಾಕ್ತೀನಿ ಅಷ್ಟೇ. ಇವತ್ತು ಮಾಮೂಲಿನ 5 ಕಮ್ಮಿ ಆಗ್ತೈತೆ, 5 ಜಾಸ್ತಿ ಹಾಕೋಣ ಅಂದ್ಕೊಂಡ್ರೆ. ಹಾಂ, ಏಯ್ ಆ ಬಟ್ಟೆ ಎತ್ಕೊಳಲ್ಲ, ಆ ಮಣ್ಣಾಗ ಆಟ ಆಡಕ್ಕೆ ಬತ್ತೀಯಾ? ಇದು ಸ್ನಾನ ಮಾಡಿ ಆಮೇಲೆ ಬೇರೆದು ಹಾಕೋ.
ಅದೂ ಅಷ್ಟೇ, ನನ್ನ ರೂಮ್ ಆಗೈತಲ್ಲ ಅದು ಹಾಕೋ. ಚಡ್ಡಿ ನಿಕ್ಕರ್ ಅಲ್ಲಿ ಆಟ ಆಡೋಕೆ ಚೆನ್ನಾಗಿರುತ್ತೆ. ಓಕೆ ಬಾ. ಆನೇನು ಬೇಕಪ್ಪ ಪಳಗಿಸ್ಬೋದಂತೆ, ಇವನು ಪಳಗ್ಸೋದು ತುಂಬ ಕಷ್ಟ ಐತೆ. ಇವನು ಒಂಥರ ಆನೆ ಇದ್ದಂಗೆ. ಓಡ ಓಡ. ಅದೇ ಈ ಆನೇನು ಪಳಗ್ಸೋ ಮಾವುತ ನಾನೇ ನಮ್ಮ ಮನೆಯಾಗ, ಇನ್ಯಾರ ಕೈಲೂ ಆಗಲ್ಲ. ವಯಸ್ಸು ಕೊನೆಗೂ ಎತ್ತಾಕ ಮುಂದೆ ಹೋಗಿ ಅಲ್ಲಿ ಕೂತ್ಕೊಳ್ಳೋ ಒಳ್ಳೆ ಆಟ ಆಡ್ಕೊಳ್ಳೋ ಅಂದರೆ ಒಂದು ರೌಂಡ್ ವಾಕಿಂಗ್ ಮಾಡ್ತೀನಿ ಅಂತ ಬಂದವನೇ. ಒಂದು ರೌಂಡ್ ವಾಕಿಂಗ್ ಮಾಡಿಸಿ ಆಮೇಲೆ ಅಲ್ಲಿ ಕುಣಿಸಿ ನಾನು ರನ್ನಿಂಗ್ ಸ್ಟಾರ್ಟ್ ಮಾಡಬೇಕು. ತಿರ್ಗ ಪೆಂಡಿಂಗ್ ಇರೋದು ಏನಪ್ಪ ಸಮ್ರಾಟ್ ಇಲ್ಲೋಡ, ಏನು ಹೇಳು ಸಮ್ರಾಟ್. ನಾನು ಫೋನ್ ಗಾಡಿಯಾಗಿ ಇಟ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ದೆ? ಹಾಂ ಏನೋ ನನ್ನ ಫೋನ್ ಗಾಡಿಯಾಗಿ ಇಟ್ಬಿಟ್ಟಿದ್ರೆ ನಾನು ಫೋನ್ ಎತ್ತಿಲ್ಲ ಅಂದರೆ ಏನು ಮಾಡ್ತಾಯಿದ್ದೆ ಹೇಳು? ನಾನು ಫೋನ್ ಎತ್ತಿಲ್ಲ, ನಾವು ಹೋಗಿ ಎತ್ತಿಲ್ಲ ಅಂದಿದ್ರೆ ಹಾಂ, ನಾನು ಫೋನೇ ಎತ್ತಿಲ್ದಿರಾ ಮನೆಗೆ ಬಂದ್ಬಿಟ್ಟಿದ್ರೆ, ನಾನು ಫೋನೇ ರಿಸೀವ್ ಮಾಡ್ದಿರಾ ಹಂಗೆ ಮನೆಗೆ ಬಂದ್ಬಿಟ್ಟಿದ್ದಿದ್ರೆ ಹೊಡಿತಾ ಇದ್ದಾ? ಇವಾಗ ಹೊಡೆದ್ಬಿಡು, ವಾಪಸ್ ಬಿಟ್ಬಿಡ್ತೀನಿ. ಇವಾಗ ಹೆಂಗೋ ಹೊಡೆದಲ್ಲ ಬಂದಿದ್ಕ. ಹಾಂ ಬಾ ಬಾ ಬೇಗ, ಟೈಮ್ ಆಯಿತು ಬಾ. ಹಾಂ ಯಾಕ? ಹಾಂ ಏನು ಮಗನೆ ಯಾಕ? ಏನು ಹೇಳ ಅವಾಗ ಹೇಳ್ದಲ್ಲ. ಇವ್ನು ನೋಡ್ರಿ ಗೈಸ್, ಇವನು ನನ್ನಂಗೆ ಕಾಯ್ತಾವನು ಊಟ ತಿನ್ನಕ್ಕ. ಗೈಸ್ ಬೆಳಗ್ಗೆ ಬೆಳಗ್ಗೆ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಏನು ಹೇಳ ಮಮ್ಮಿ? ಏನಿಲ್ಲಪ್ಪ. ಯಾ ಅವನು ಕೆಳಗಡೆನೆ ಗಮ್ಮಂದ್ಬಿಟ್ಟೈತೆ, ಕಸ ಪಾಸನ ತಿನ್ನಕ್ ಬಿಡೋಣ ಅಂತ ಅವನು ಒಬ್ಬಟ್ಟನ್ನ. ಒಳಗಡೆ ಹೋಗ್ಬಾರ್ದು ಬಾ ಮಗನೆ. ಏಯ್ ಕಾಸೆಲ್ಲ ಮುಟ್ಬಾರ್ದು. ಗಾಯ್ಸ್ ಬೇಗ ಹೋಗೋಣ ಕೆಲ್ಸಕ್ಕೆ ಅನ್ಕೊಂಡೆ, ಏನು ಮಾಡೋದು, ಬೇಗ ಹೋಗೋದಕ್ಕೆ ಆಗಿಲ್ಲ. ಇಲ್ಲೇ 10:30ನಾ? 10:30 ಆಗೈತೆ. ಇವನು ಕೆಳಗಡೆ ಅಲ್ಲಿ ಸ್ನಾನ ಮಾಡಿಸ್ಕೊಳ್ಳೋ ಅಂದರೆ ನಾನೇ ಸ್ನಾನ ಮಾಡಿಸ್ಬೇಕಂತೆ, ನಾನೇ ರೆಡಿ ಮಾಡಿಸ್ಬೇಕಂತೆ. ಇವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಕ್ಕೆ ಇಷ್ಟೊತ್ತಾಯಿತು. ಫುಲ್ ಮಸ್ತಾಗಿ ರೆಡಿ ಆಗಿದ್ದೀರಿ. ಬಾ ಇಲ್ಲಿ ಮಗನೇ, ಹೆಂಗೆ ರೆಡಿ ಆಗಿದೆ ತೋರ್ಸು, ನಡ್ಕೊಂಬ. ನಾನು ಹೆಂಗೆ ರೆಡಿ ಆಗಿದ್ದೀನಿ ನೋಡಿ ಗೈಸ್. ಬನ್ನಿ ಇವಾಗ ನಮ್ಮ ಮನೆಗೆ ಥರ ಲಕ್ಷ್ಮಿ ಕುಂಡ್ಸವ್ರೆ ತೋರಿಸ್ತೀನಿ ನೋಡ್ರಿ. ಚಿಕ್ಕದಾಗಿ ಕುಂಡ್ಸವ್ರೆ. ಗೈಸ್ ಬೆಳಗ್ಗೆ ಒಬ್ಬಟ್ಟು ರೆಡಿ ಆಗಿದ್ರು ಓಟ್ಸ್ ತಿಂತಾಯಿದ್ದೀನಿ. ಆ್ಯಕ್ಚುಲಿ ಇರೋ ಲೆಕ್ಕ ಪ್ರಕಾರ ಬೆಳಗ್ಗೆ ಚೀಟ್ ಮೀಲ್ ಮಾಡಿ ನೈಟ್ ಡಯಟ್ ಮಾಡಬೇಕು. ಆದರೆ ನಾನು ಒಂಥರ ಡಿಫ್ರೆಂಟ್, ಯಾಕಂದರೆ ಬೆಳಗ್ಗೆ ತಿಂದು ಸಂಜೆ ಅಷ್ಟೊತ್ತಿಗೆಲ್ಲ ಕರಗುತ್ತೆ ಅಂತ ಸೈನ್ಸೇ ಇರೋದು. ಆದರೆ ನಾನು ಸಾಯಂಕಾಲ ತಿಂದರೆ ನೆಮ್ಮದಿಯಾಗಿ ನಿದ್ದೆ ಹೋಗ್ಬೋದು ಅಂತ ನಾನು ಅವಾಗ ತಿನ್ನೋದು. ಫ್ಯಾಟ್ ಬೆಳೆಯುತ್ತೆ ಒಪ್ಕೊಂತೀನಿ, ಆದರೆ ಕರಗಿಸ್ತೀನಿ ಅನ್ನೋ ಕರಗಿಸ್ತೀನಲ್ಲ, ಅದಕ್ಕಿಂತ ನನಗೆ ತಿಂದಿದ್ದೀನಿ ಅನ್ನೋ ತೃಪ್ತಿ ನೆಮ್ಮದಿ ಮುಖ್ಯ. ನಾನೇನೇ ಆದರೂ ಹೊಟ್ಟೆ ತುಂಬ ತಿಂದರೆ ಕಣ್ಣು ತುಂಬ ನಿದ್ದೆ ಆಗಬೇಕು, ಆವಾಗ ನನಗೆ ಸಮಾಧಾನ. ಅದಕ್ಕೆ ನೈಟ್ ತಿಂದರೆ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಹೋಗಬೇಕು.
ಅದಕ್ಕೆ ನಾನು ನೇಟ್ ತಿಂತೀನಿ ಗೈಸ್. ನೀವು ನನ್ನಂಗೆ ಇದ್ದರೆ ಹಂಗೆ ಮಾಡಿ. ಕ್ಯಾಲೋರೀಸ್ ಮೇಂಟೈನ್ ಮಾಡ್ತೀನಿ, ಕ್ಯಾಲೋರಿ ಡಿಫಿಷಿಯೆಂಟಲ್ಲಿ ತಿಂತೀನಿ ಅನ್ನೋರು ಬೆಳಗ್ಗೆ ತಿನ್ನಿ. ಗಾಯ್ಸ್ ಬನ್ನಿ, ಇವಾಗ ಮನೆಗೆ ಬಂದೆ. ನಮ್ಮ ಮಗನ ಏನೋ ಹೇಳ್ತಾವನೆ, ಕೇಳಿಸ್ಕೊಳ್ರಿ. ಏನು ಮಗನೆ ಹೇಳಿ, ಬೇರೆ ಹೇಳು ಏನಂತ. ಹಾಂ ಏನೋ ಏನು ಮಗನೆ ಹೇಳು ಮಗನೆ. ಇವಾಗ ಹೇಳ್ತೀಯ ಇಲ್ಲ? ಹೇಳಲ್ಲ? ಸರಿ ಬಿಡು. ಯಾರು ಇವಾಗ ಯಾರು ಬರ್ತಾರೆ? ಹೇಳಿ ಯಾರನ್ನ ಕರಿಬೇಕಂತ. ನಾನು ಹೆಂಗೆ ಮರ್ಚಿಕ್ಕಿದ್ದೀನಿ. ಯಾರನ್ನ ಕರಿಬೇಕಂತ ಹೇಳು. ಹಾಂ ಫ್ರೆಂಡ್ನ. ನಮ್ಮ ಫ್ರೆಂಡನ್ನ ಕರಿಬೇಕಾ? ಹೆಂಕ? ಇವತ್ತು ಪೂಜೆ ಐತಲ್ಲ ಹಾಂ, ನಮ್ಮನೆಗೆ ಅದಕ್ಕೆ. ನೀನು ನಿಮ್ಮ ಫ್ರೆಂಡನ್ನ ಕರೆದಿದ್ಯಾ? ಕರಿಬೇಕು ತಾನೆ. ಮತ್ತೋದೆ ವರಮಹಾಲಕ್ಷ್ಮಿಗಂತೆ ಅಷ್ಟೊಂದು ಹೂವು ಇಟ್ಕೊಂಡು ಹೋಗಿ ಬರ್ಬೇಕಂತಪ್ಪ ಎಲ್ಲ ಹುಡುಗರು. ಹಾಂ ಹೇಳು ಬೇಗ ನಿಮ್ಮ ಫ್ರೆಂಡ್ಸ್ಗ. ಅಲ್ಲಿ ಇಟ್ಕೋಗ, ಅಲ್ಲಿ ಇಟ್ಕೋಗ. ಹೇಳು ಬೇಗ, ಅದಕ್ಕೆ ಅದನ್ನು ಕಟ್ ಮಾಡಿಬಿಡ್ತೀನಿ. ಹೇಳು ಬೇಗ, ಹಾಂ ಬೇಗ ಹೇಳ್ಬಿಡು. ಬೇಗ ಬನ್ನಿ ಗಾಯ್ಸ್. ಇವಾಗ ಇಟ್ಕೋಗ. ಹಲೋ ನಮ್ಮ ಮಗನ್ ಮಾತಾಡ್ತಾನೆ, ಮಾತಾಡ. ಎಲ್ಲಿದ್ಯಾ? ನಾನು ಟೋಲಗಮ್ಮ, ನೀವು? ಮನೆ. ಹೌದಾ? ಊಟ ಹಾಂ ಊಟ ಒಬ್ಬಟ್ಟು. ಏನೋ ಒಬ್ಬಟ್ಟು ಮಾಡಿದ್ವಿ ಬಾ. ಒಬ್ಬಟ್ಟು ಮಗನ ಇಲ್ಲೇ ಕೊಟ್ಟೋಣ. ಆಗಲ್ಲ. ಇದ್ರಿ ಊಟ ಒಬ್ಬಟ್ಟು ಮನೆಗೆ ಮಾಡಿರೋದು. ಅಷ್ಟು ಪಕ್ಕ ಕೊಡ್ತೀವಿ ಬಾ. ಹೌದಾ? ಲೌಡ್ ಸ್ಪೀಕರ್ ಹಾಕ್ತೀನಿ, ಏನಾದ್ರೂ ಹೇಳ್ತೀಯಾ? ಲೌಡ್ ಸ್ಪೀಕರ್ ಹಾಕ್ತೀನಿ. ಇವಾಗ ಹೇಳು. ಅಷ್ಟು ಪಿಕ್ಕಾಗ ಕೊಡ್ತೀನಿ ಬಾ. ಪುಷ್ಪ ಪುಷ್ಪ ನಿಮ್ ಪುಷ್ಪ ಮಾಮ ಮಾತಾಡ್ತಾರಂತೆ. ಪುಷ್ಪ ಪುಷ್ಪ ಬರ ಪುಷ್ಪ. ನೀನು ಚಾಕ್ಲೇಟ್ ಕೊಟ್ಟಿರೋ ಕರೆಯೋದು ಬಿಟ್ಬಿಟ್ಟು ನೀನ್ ಯಾರ ಕರೆದ್ರೆ ಮೋಸ ತಾನೇ ಅದು. ಪುಷ್ಪ ಬಾ ನೀನು ನಮ್ಮ ಮನೆಗ. ಹಾ? ನಮ್ಮ ಮನೆಗೆ ಬಾ ನೀನು. ಮನೆಗ್ ಬಾ. ನೀನ್ ಅವ್ನ ಫೋನ ಕೇಳ್ತೀನಿ, ನನಗ್ ಫೋನ ಕೇಳಿದ್ರೆ ಬರ್ತೀನಪ್ಪ. ಕೊಡ್ತೀವಿ ಬಾ. ತಿಂದ? ತಿಂದೆ. ಮುದ್ದೆ ಮುದ್ದೆ ಮತ್ತೆ ಮುದ್ದೆನು ನಿಮ್ಗೆ ಒಬ್ಬಟ್ಟು ನಮ್ಗೆ ಮುದ್ದೆ ಒಬ್ಬಟ್ಟೆ ಕೊಟ್ಟಿಲ್ಲ ನಮ್ಗೆ, ಎಲ್ಲ ನಿಮ್ಗೆ ಕೊಡ್ತೀವಿ ಬನ್ನಿ. ಕೊಡ್ತೀನಿ ಬನ್ನಿ. ಸರಿ ಬರ್ತೀವಿ ರಪ್ಪ ಕುಡಿಯ. ಸರಿ ಬರೀ ಬರ್ತೀರಿ. ನಿಮ್ ಊಟ ಮಾಡಿ ಮಲ್ಕೋ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಬಾಯ್ ಬಾಯ್. ಓಕೆ. ಓಕೆ ಗಾಯ್ಸ್, ಇವಾಗ ಒಳ್ಳೆ ಊಟ ಆಯಿತು. ಹೊಟ್ಟೆ ತುಂಬ ಒಳ್ಳೆ ಒಬ್ಬಟ್ಟು ಬಾರಿಸಿ ಓಟ್ಸೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಅಲ್ಲಿ ನಮ್ಮ ಮಗನಿಗೆ ಊಟ ಮಾಡಿಸ್ತಾಯಿದ್ದೆ, ಅವ್ನಿಗೊಂದು ಎರಡು ಜಾಸ್ತಿ ತಿನ್ನಿಸ್ಬಿಟ್ಟಿದ್ದೀನಿ. ಅವ್ನು ಇಲ್ಲಿ ಗಲಾಟೆ ಮಾಡ್ತಾವನೆ, ಏನು ಮಾಡೋದು. ಅದಕ್ಕೆ ಆ ಗಲಾಟೆಯಲ್ಲಿ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ನಮ್ಮ ಚಿಂಟು ಊಟ ಹಾಕಿ ನಾನು ಇಲ್ಲೇ ವಾಕಿಂಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿಂದಿನಲ್ಲ, ಅದಕ್ಕೆ ಸ್ವಲ್ಪ ಕ್ಯಾಲರೀಸ್ ಬರ್ನ್ ಆಗಲಿ ಅಂತ ಅದು ತಿನ್ನೋ ಗಂಟೆ ಇಲ್ಲಿ ವಾಕಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಚಿಂಟುನ ವಾಕಿಂಗ್ ಕರ್ಕೊಂಡೋಗಿ ನಾವು ಮಲ್ಕೊಳ್ಳೋದು ಅಷ್ಟೇ ಗೈಸ್ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೈ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.